ಸೂತ್ರ 32. ತತಃ ಪ್ರಾತಿಭಾ ಶ್ರಾವಣ ವೇದನಾದರ್ಶಾಸ್ವಾದ ವಾರ್ತಾ ಜಾಯಂತೆ. ಪದಗಳ ವಿಭಾಗ. ತತಃ ಪ್ರಾತಿಭಾ ಶ್ರಾವಣ ವೇದನ ಆದರ್ಶ ಆಸ್ವಾದ ವಾರ್ತಾ ಜಾಯಂತೆ. ಪದಗಳ ಅರ್ಥ. ತತಃ ಆಗಾಗಿರುವುದರಿಂದ, ಶ್ರಾವಣ ಕಿವಿಗೆ ಕೇಳಿಸುವಂತಹ ಎಲ್ಲ ಶಬ್ದಗಳು, ಪ್ರಾತಿಭಾ ಪ್ರಾತಿಭಾ ಅಂದರೆ ದಿವ್ಯ ಅನುಭವ, ಎಲ್ಲ ಕ್ರಿಯೆಗಳ ಸಂಪೂರ್ಣ ಫಲ. ವೇದನ ವೇದನ ಅಂದರೆ ಸ್ಪರ್ಶಕ್ಕೆ ಸಿಲುಕದಂತ ಆದರೆ ಅನುಭವವಾಗುವಂತಹ ವಿಚಾರ. ಆದರ್ಶ ಅಂದರೆ ಕಾಣುತ್ತಿರುವ, ಕಾಣಲಿರುವ. ಆಸ್ವಾದ ಎಂದರೆ ರುಚಿ. ವಾರ್ತಾ ಎಂದರೆ ಮೂಗಿನಿಂದ ತಿಳಿಯುವಂತಹ ಗಂಧ. ಜಾಯಂತೆ ಎಂದರೆ ಆಗುತ್ತದೆ. ಭಾವಾರ್ಥ. ಈ ಹಿಂದೆ ಹೇಳಿರುವ ಸೂತ್ರದಲ್ಲಿ ಎಲ್ಲ ತನ್ಮಾತ್ರ ವಿಷಯಗಳು ದಿವ್ಯ ಅನುಭವವನ್ನು ಹೊಂದುತ್ತವೆ ಎಂದು ಹೇಳಿರುತ್ತಾರೆ. ಇಲ್ಲಿಯೂ ಕೂಡ ಅವನು ಗ್ರಹಿಸುವ, ಭಾವಿಸುವ, ಅನುಭವಿಸುವ, ಚಿಂತನೆ ಮಾಡುವ ವಿಚಾರಗಳು ಹಾಗೂ ನೋಡುವಂತಹ ದೃಶ್ಯಗಳು, ಆಘ್ರಾಣಿಸುವಂತಹ ಗಂಧ, ಆಸ್ವಾದಿಸುವಂತಹ ರಸ, ಕೇಳಿಸಿಕೊಳ್ಳುವಂತಹ ಶಬ್ದ, ಆಗುವಂತಹ ಅನುಭವಗಳು ಎಲ್ಲವುಗಳು ಕೂಡ ದಿವ್ಯ ಅನುಭವವನ್ನು ಪಡೆಯುತ್ತವೆ ಎಂದು ಈ ಸೂತ್ರದಲ್ಲಿ ಹೇಳಲಾಗಿದೆ. ಸೂತ್ರ 38. ತೇ ಸಮಾಧೌ ಉಪಸರ್ಗ ವ್ಯುಕ್ತಾನಿ ಸಿದ್ಧಯ. ಪದಗಳ ವಿಭಾಗ. ತೇ ಸಮಾಧೌ ಉಪಸರ್ಗ ವ್ಯುಕ್ತಾನಿ ಸಿದ್ಧಯ. ಪದಗಳ ಅರ್ಥ. ತೇ ಅಂದರೆ ಅವುಗಳು, ಅಂದರೆ ರೂಪ, ರಸ, ಗಂಧ, ಸ್ಪರ್ಶ, ಈ ದಿವ್ಯ ಅನುಭವಗಳು. ಸಮಾಧೌ ಅಂದರೆ ಆತ್ಮತತ್ವದಲ್ಲಿ ಲೀನ ಆಗುವಂಥದ್ದು. ಉಪಸರ್ಗ ಅಂದರೆ ಅಡೆತಡೆ, ಅಡ್ಡಿ ಆತಂಕಗಳು. ವ್ಯುತ್ಥಾನೆ ಎಂದರೆ ಸಮಾಧಿಯಿಂದ ಎಚ್ಚೆತ್ತು ಭವಮುಖಿಯಾಗುವಂಥದ್ದು. ಸಿದ್ಧಯ ಅಂದರೆ ವಿಶೇಷವಾದಂತಹ ಯಶಸ್ಸುಗಳು. ಭಾವಾರ್ಥ. ಯೋಗಿ ಶ್ರೇಷ್ಠನು ಅಷ್ಟಾಂಗ ಯೋಗವನ್ನು ಅನುಷ್ಠಾನ ಮಾಡಿದ ನಂತರ ಅವನು ಅಮನಸ್ಕನಾಗುತ್ತಾನೆ. ನಂತರ ಅವನಿಗೆ ಆತ್ಮಪ್ರಜ್ಞೆ ಉಂಟಾಗುತ್ತದೆ. ಆತ್ಮತತ್ವದಲ್ಲಿ ಲೀನವಾಗುತ್ತಾನೆ. ಆ ನಂತರ ಅವನು ಅಂತರ್ಮುಖಿಯಾಗುತ್ತಾನೆ. ಮತ್ತೆ ಅವನು ಅನ್ಯಮನಸ್ಕನಾದಾಗ ಅವನಲ್ಲಿದ್ದಂತಹ ಭಾವನೆಗಳು, ಚಿಂತನೆಗಳು, ರೂಪ, ರಸ, ಗಂಧ, ಸ್ಪರ್ಶ ಇವೆಲ್ಲವುಗಳು ಆತ್ಮದ ಪ್ರಜ್ಞೆಯ ಸ್ಪರ್ಶದಿಂದ ದಿವ್ಯತೆಯನ್ನು ಹೊಂದುತ್ತವೆ. ಅವುಗಳೇ ಯೋಗಿ ಶ್ರೇಷ್ಠನಿಗೆ ಸಿದ್ಧಿಯಾಗಿ ಪರಿಣಮಿಸುತ್ತದೆ. ಈ ಸಿದ್ಧಿಗಳೇ ಅವನೊಂದಿಗೆ ಒಡನಾಟದಿಂದ ಇರುತ್ತವೆ.